Find the values of a and b such that function defined by f of x as this set of expression is continuous function. a ಮತ್ತು b ಇಲ್ಲಿದೆ, ಅದ್ರ ವ್ಯಾಲ್ಯೂ ಕಂಡುಹಿಡಬೇಕು. ಹೇಗೆ ಮಾಡೋದು ಇದನ್ನು? ನಮ್ಮ ಹತ್ರ ಎರಡು ಅನ್ನೋನ್ ಇದೆ, ಹಾಗಾಗಿ ನಮಗೆ ಎರಡು ಈಕ್ವೇಷನ್ ಬೇಕಾಗುತ್ತೆ. ಎರಡು ಈಕ್ವೇಷನ್ ಎಲ್ಲಿಂದ ಬರುತ್ತೆ? 1 is at 2. ಯಾಕಂತ ಹೇಳಿದ್ರೆ ಇಲ್ಲೇ ನಮ್ಮ ಡಿಸ್ಕಂಟಿನ್ಯೂಟಿ ಬಂದರೆ ಇಲ್ಲೇ ಮಾತಾಡಬೇಕಾಗಿರೋದು. ಮತ್ತು at 10 ಅಲ್ವಾ? ಸರಿ ತಾನೆ? ಸೊ ಇವೆರಡು ಹಿಡ್ಕೊಂಡು ನಾವು ಮುಂದುವರಿಬೇಕು. ಸೊ ನಿಮ್ಮ ಉತ್ತರ ಈಗ ಕಾಣುತ್ತೆ. ಲಿಮಿಟ್ f of x as x tends towards 2. ಹಾಂ, ಇಲ್ಲಿ ಇವಾಗ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ನಮ್ಗೆ ಅದೇ ಉತ್ತರ ಬರುತ್ತೆ, 2ನೇ ಬರುತ್ತೆ. ಅದೇ ರೈಟ್ ಹ್ಯಾಂಡ್ ಸೈಡಿಂದ ಮಾಡ್ತು ಅಂತ ಹೇಳಿದ್ರೆ ನಮಗೆ ಬೇರೆ ಉತ್ತರ ಬರುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಅಪ್ರೋಚ್ ಇನ್ ರೈಟ್ ಹ್ಯಾಂಡ್ ಸೈಡ್. ಮತ್ತಿದು ಆ್ಯಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನ ಬರಿಬೋದು. ಲಿಮಿಟ್ ax plus b as x tends towards 2 plus is equal to 5. ಇವಾಗ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದು 2a plus b is equal to 5. This is on direct substitution. ಹಾಂ, ಇದನ್ನು 1 ಅಂತ ಕರ್ತ್ಕೊಳ್ಳೋಣ, ಮುಂದಕ್ಕೆ ಹೋಗ್ತಾ ಬೇಕಾಗುತ್ತೆ. ನೆಕ್ಸ್ಟು ಲಿಮಿಟ್ f of x as x tends towards 10 which is equal to f of 10. f of 10 ಏನು? 21. ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ 21 ಬರುತ್ತೆ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ. ಸೊ ಲಿಮಿಟ್ ax plus b as x tends towards 10 from the left hand side is equal to 21. ಇದು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಮತ್ತೊಂದು ಎಕ್ಸ್ಪ್ರೆಷನ್ ಬರುತ್ತೆ, ಇಕ್ವೇಷನ್ ಬರುತ್ತೆ. ಇದನ್ನು 2 ಅಂತ ಕರ್ತ್ಕೊಳ್ಳೋಣ. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್ 2 minus 1. ಸೊ 10a plus b is equal to 21 plus 2a plus b is equal to plus 5. ಇವಾಗ ಇವೆರಡು ಸಬ್ಟ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಸಿಗುತ್ತೆ. ಸೊ this and this 8a is equal to 16. ಸೊ a is equal to 2. ಆಯಿತಾ? ಸಬ್ಸ್ಟಿಟ್ಯೂಟಿಂಗ್ a in 1, ಇಲ್ಲಿ ಏನಾಗುತ್ತಿದೋ 2 times of 2 plus b is equal to 5. ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ b is equal to 1. ಸೊ ಕೊನೆಯದಾಗಿ a, b is 2, 1. ಸೊ ಇದೇ ನಮ್ಮ ಉತ್ತರ.